ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಾ ಅಂತ ಅಂದ್ಕೊಂಡು ನೋಡ್ರಿ, ನಾನು ಕೂಡ ಆರಾಮದೀನಿ. ಬನ್ನಿ ಫ್ರೆಂಡ್ಸ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ತಮ್ನೈಲ್ ನೋಡೇ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ವಿಡಿಯೋ ಅಂತೇಳಿ. ನನ್ನ ಲಾಸ್ಟ್ ವಿಡಿಯೋ ಅಂತ ಎಷ್ಟೋ ಸಾರಿ ನನಗೆ ತಮ್ನೈಲ್ ಹಾಕಬೇಕು ಅಂತ ಅನ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ನಾನು ಕ್ಲಾರಿಟಿ ಕೊಟ್ಟು ವಿಡಿಯೋನ ಓಪನ್ ಮಾಡಿಲ್ಲ. ಹಾಗೆ ಕ್ಲಾರಿಟಿ ಕೊಟ್ಟಾದರೂ ಕೂಡ ನಾನು ವಿಡಿಯೋ ಮಾಡೋದನ್ನು ಬಿಡಬೇಕು, ಎಂಡ್ ಮಾಡಬೇಕಂತ ಸಾಕಷ್ಟು ಸಾರಿ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ. ಅದೇ ರೀತಿ ಈ ನಾನು 2-3 ದಿನಗಳ ಕಾಲ ಆಯಿತು ಯಾವುದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಯಾಕೋ ಗೊತ್ತಿಲ್ಲ, ವಿಡಿಯೋ ಮಾಡೋದೇ ಬಂದ್ ಮಾಡಿಬಿಡಬೇಕು, ಏನೋ ಒಂದು ರೀತಿ ಮನಸ್ಸಿಗೆ ಟೆನ್ಷನ್ನು, ಅದೇನೋ ಒಂಥರ ಚಂಚಲ ಈ ರೀತಿ ಆಗ್ತಾಯಿದ್ರೆ ಫ್ರೆಂಡ್ಸ. ನಮ್ಮ ಭಾಷೆ ಒಳಗೆ ನಾವು ಮಾಡಿದ್ರೆ ಯಾವ ರೀತಿ ಇರುತ್ತೆ, ಬಿಟ್ಟರೆ ಯಾವ ರೀತಿ ಇರುತ್ತೆ ಅನ್ನೋ ಈ ರೀತಿ ನಾನು ಗೊಂದಲದೊಳಗೆ 2-3 ದಿನಗಳ ಕಾಲ ನನ್ನ ಮನಸ್ಥಿತಿ ಭಾಳ ದಿನಗಳಾಯ್ತು ರೀ ಫ್ರೆಂಡ್ಸ್. ಆದರೆ ಇತ್ತೀಚೆಗೆ ಒಂದು 2-3 ದಿನಗಳಾಯಿತು ನನ್ನ ಮನಸ್ಥಿತಿ ಮಾಡಲೋ ಅಥವಾ ಬಿಡಲೋ ಚಾಯ್ಸಿಂಗ್ ನನಗೆ ಅರ್ಥ ಆಗ್ತಾಯಿಲ್ಲ ರೀ ಫ್ರೆಂಡ್ಸ. ಹಾಗೆ ಇದ್ರ ಚಾಯ್ಸಿಂಗ್ ಕೂಡ ನಾನು ನನ್ನ ಸಿಸ್ಟರಿಂದ ನಾನು ಮತ್ತೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಅಭಿಪ್ರಾಯಗಳು ಕೂಡ ನನಗೆ ಅಷ್ಟೇ ಅವಶ್ಯಕತೆ, ಹಾಗೆ ಅಷ್ಟೇ ಮುಖ್ಯವಾಗಿರ್ತದೆ. ದಯವಿಟ್ಟು ನೀವು ನನ್ನ ಕಮೆಂಟ್ಗೆ ನನ್ನ ಕ್ವಶನ್ಗೆ ನೀವು ಕಮೆಂಟ್ ಹಾಕಿದ್ರೆ ನಿಮ್ಮ ಅಭಿಪ್ರಾಯ ಯಾವ ರೀತಿ ಇರುತ್ತೆ, ನಿಮ್ಮ ಸಪೋರ್ಟಿಂಗ್ ಯಾವ ರೀತಿ ಇರುತ್ತದೆ ಅಂದ್ಕೊಂಡ್ರೆ ನೋಡಿಕೊಂಡು ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋದು ಬಿಡೋದು ಅನ್ನೋದನ್ನು ಕೂಡ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ. ಬರೀ 7 ನಿಮಿಷದ ವಿಡಿಯೋನೇ ಇದು, 2 ದಿನಗಳ ವಿಡಿಯೋಗ ಆಗಿರ್ತೀರಿ ಫ್ರೆಂಡ್ಸ. ವಿಡಿಯೋಗಳನ್ನು ತೊಗೋಬೇಕಂತೆ ತೊಗೊಂಡಿರ್ತೀನಿ, ಅದನ್ನು ವಿಡಿಯೋ ಎಡಿಟ್ ಮಾಡೋದಾಗಿರ್ಬೋದು, ವಾಯ್ಸ್ ಕೊಡೋದಾಗಿರ್ಬೋದು. ಬೇಡಪ್ಪ, ಇದು ಯಾಕೆ ನಾ ಈ ಡಿಸಿಷನ್ ಮಾಡಿದೆ, ಯಾಕೆ ಈ ರೀತಿ ನಾನು ನಿರ್ಧಾರನ ತೊಗೊಂಡೆ ಅಂತ ಕೆಲವೊಂದು ಸಾರಿ ಎಷ್ಟೋ ಸಾರಿ ಅನಿಸ್ಬಿಡ್ತಾರೆ ಫ್ರೆಂಡ್ಸ. ಇದು 1 ವರ್ಷದ ಹೈರಾಣದ ರೀ ನನಗೆ. 1 ವರ್ಷ ಆಯಿತು ನಾನು ಆಲ್ರೆಡಿ ಯೂಟ್ಯೂಬ್ ಅನ್ನೋದು ಓಪನ್ ಮಾಡಿ. ಪ್ರತಿನಿತ್ಯ 1 ವರ್ಷ ಆಗೋ ತನಕ ಅಂತೂ ನಾನು ಒಂದಿನಾನು ಅಕಸ್ಮಾತ್ ವಿಡಿಯೋ ಮಾಡೋದಾಗಿರ್ಬೋದು, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಾಗಿರ್ಬೋದು ತಪ್ಪಿದ್ರೆ ನನಗೆ ಅದು ಇಡೀ ದಿನ ಮನಸ್ಸಿಗೆ ಏನೋ ಒಂಥರ ಟೆನ್ಷನ್ ಆಗ್ತೈತೆ ರೀ ಫ್ರೆಂಡ್ಸ. ಇವತ್ತು ವಿಡಿಯೋ ಹಾಕಿಲ್ಲ ಅಂತ ಈ ರೀತಿ ಅನ್ಕೋತಾ ಇದ್ದೆ. ಆದರೆ ಇತ್ತೀಚೆಗಂತೂ ತೀರಾ ಅತಿ ಕಮ್ಮಿ ಮಾಡಿದ್ದೀನಿ ನಾನು ವಿಡಿಯೋ ಹಾಕೋದನ್ನು. ಆದರೂ ಕೂಡ 3-4 ದಿನಗಳಾಗಿತ್ತು ವಿಡಿಯೋ ಹಾಕಿಲ್ಲ. ನಿನ್ನೆ ನನ್ನ ಒಬ್ಬಳು ತಂಗಿ, ಅಂದರೆ ನನ್ನ ರಿಲೇಷನ್, ನನ್ನ ಫ್ಯಾಮ್ಲಿ ಮೆಂಬರ್ಸ್, ಅವಳು ಕೂಡ ನನ್ನ ಫ್ಯಾಮ್ಲಿಯಲ್ಲಿ ಒಬ್ಬಳಾಗಿದ್ದಾಳೆ. ಹಾಗೆ ನಮ್ಮ ತಂಗಿನೇ ಆಗಬೇಕು. ಹಾಗೆ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ, ಆದರೂ ಕೂಡ ರಕ್ತ ಹಂಚ್ಕೊಂಡು ಹುಟ್ಕೊಂಡಿಕ್ಕಿಂತ ಹೆಚ್ಚಿನ ಪ್ರೀತಿ ಪ್ರೋತ್ಸಾಹ ನನ್ನ ತಂಗಿ ನನಗೆ ಕೊಡ್ತಾಳೆ ಫ್ರೆಂಡ್ಸ್. ಅದ್ರ ಸಲುವಾಗಿ ನಮ್ಮ ಫ್ಯಾಮ್ಲಿ ಮೆಂಬರ್ಸಲ್ಲಿ ಅವಳು ಕೂಡ ಒಬ್ಬಳಾಗಿದ್ದಾಳೆ. ಈಗಂತೂ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹಿಡ್ಕೊಂತರು ಅವಳು ಬಾಂಧವ್ಯ ನನ್ನ ಬಾಂಧವ್ಯ ಅಂತರೂ ಅತಿ ಗಟ್ಟಿಯಾಗಿದೆ ಅಂತ ಅನ್ಬೋದು ನೋಡಿರಿ ಫ್ರೆಂಡ್ಸ. ಮೊದಲು ಆವಾಗವಾಗ ಎಲ್ಲರೇ ಭೇಟಿಯಾದಾಗ ಸಿಕ್ಕಾಗಷ್ಟೇ ಅವಳು ನಾನು ಮುಖ ನೋಡಿ ನಗೋದಾಗಿರ್ಬೋದು, ಮಾತಾಡ್ಸೋದಾಗಿರ್ಬೋದು ಏನೇ ಮಾಡ್ತಿದ್ದೇವೆ ಫ್ರೆಂಡ್ಸ್. ಆದರೆ ಇತ್ತೀಚೆಗಂತರೂ ಇಷ್ಟು ಕ್ಲೋಸ್ ಒಂದಿಷ್ಟು ದಿನ ಫೋನ್ ಮಾಡಲಿಲ್ಲ ಅಂದರೂ ಕೂಡ ಅಕ್ಕ ನನಗೆ ನೆನಪಾರಿದೆಯಾ ನೀನು, ನಾನು ಮರ್ತೇ ಬಿಟ್ಟಿದೆ ಅಂತ ಎಷ್ಟೋ ಸಾರಿ ಫೋನ್ ಮಾಡಿ ನನ್ನನ್ನು ಮಾತಾಡಿದುಂಟು ಫ್ರೆಂಡ್ಸ. ನಿನ್ನೆ ತಾನೇ ಕೂಡ ನನ್ನ ತಂಗಿ ಫೋನ್ ಮಾಡಿ, ಅಕ್ಕ ಯಾಕೋ ವಿಡಿಯೋ ಹಾಕ್ತಾಯಿಲ್ಲ ನೀನು, ಯಾಕೆ ಏನಾಗಿದೆ ನಿನ್ಗೆ, ಯಾಕೆ ಏನು ಪ್ರಾಬ್ಲಮ್ಮು, ಎದ್ರ ಸಲುವಾಗಿ ವಿಡಿಯೋ ಹಾಕ್ತಾಯಿಲ್ಲ, ಎಷ್ಟೋ ದಿನ ಹೈರಾಣಾಗಿದೆಯಾ, 1 ವರ್ಷ ಹೈರಾಣಾಗಿದೆ, ಇನ್ನೂ ಸ್ವಲ್ಪ ದಿನ ಹೈರಾಣಾಗು, ಆಲ್ರೆಡಿ ಅರ್ಧ ಹಾದಿಗೆ ಬಂದಿದೆ, ಇನ್ನೂ ಅರ್ಧ ಹಾದಿನ ತಲುಪು, ಏನು ವಿಡಿಯೋ ಮಾಡಿದಳಂತ ಬಿಟ್ಟಳಂತ, ಇಂಥವ್ರ ಸೊಸೆ ಇಂಥವ್ರ ಮಗಳಂತ, ನೀ ಯಾಕೆ ನಿನ್ನ ಹೆಸರನ್ನ ಇದು ಮಾಡ್ಕೋತಾ ಇದೀಯಾ, ನೀನು ತೊಗೊಂಡಿರುವಂಥ ನಿರ್ಧಾರ ಒಳ್ಳೇದದ, ನೀ ಏನು ತಪ್ಪು ಮಾಡ್ತಾಯಿಲ್ಲ, ನೀ ಏನು ಕೆಟ್ಟದ್ದು ವಿಡಿಯೋ ಹಾಕ್ತಾಯಿಲ್ಲ, ಯಾಕೆ ಈ ರೀತಿ ಡಿಸಿಷನ್ ತೊಗೊಂಡಿದೀಯಾ, ವಿಡಿಯೋನ ಹಾಕು ಅಂತೇಳಿ ನನ್ನ ತಂಗಿ ನಿನ್ನೆ ನನ್ನ ಜೊತೆ 1 ತಾಸಿಂದ 10 ನಿಮಿಷ ಫೋನ್ ಒಳಗೆ ಮಾತಾಡಿ ನನಗೆ ಮತ್ತೆ ನನ್ನ ಮೈಂಡ್ನ ಚೇಂಜ್ ಮಾಡಿ ಇವತ್ತು ಎಷ್ಟೋ ದಿನಗಳ ಹಿಂದೆ ಮಾಡ್ಕೊಂಡಿರುವಂಥ ವಿಡಿಯೋ ರೀ ಫ್ರೆಂಡ್ಸ್ ಇದು. ಆದರೂ ಕೂಡ ಮಾಡ್ಕೋ ಟೈಮ್ದಾಗ ಮಾಡ್ಕೊಂಡಿರ್ತೀನಿ, ಆಮೇಲೆ ಮತ್ತೆ ಇನ್ನೇನೇನೋ ವಿಚಾರ ಮಾಡ್ಕೊಂಡು ಬೇಡಪ್ಪ ಇದ್ರದ್ದು ಸವಾಸನೆ ಅಂಥೇಳಿ ವಿಡಿಯೋ ಎಡಿಟ್ ಮಾಡೋದು, ವಾಯ್ಸ್ ಕೊಡೋದು, ಅಪ್ಲೋಡ್ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ನಿನ್ನೆ ನಮ್ಮ ತಂಗಿ ಮಾತು ಕೇಳಿ ನಾನು ರಾತ್ರಿ ಎಲ್ಲ ನನ್ನ ವಿಚಾರ ಮಾಡಿದಾಗ ಅನ್ನಿಸ್ತು, ಹೌದಲ್ಲ ನಿಜ, ಪ್ರಯತ್ನ ಪಟ್ಟಿದ್ದಕ್ಕೆ ಒಂದು ಸ್ವಲ್ಪನಾದರೂ ಅದಕ್ಕೆ ಫಲ ಲೇಟಾಗಿ ಸಿಕ್ಕರೂ ಲೇಟೆಸ್ಟಾಗಿ ಸಿಗ್ತದೆ, ಅದರಿಂದ ಏನಾದರೂ ಯೂಸ್ ಆಗ್ತದೆ ಅನ್ನೋ ಸಲುವಾಗಿ ಮತ್ತೆ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರ್ತದೆ. 2 ದಿನಗಳ ವಿಡಿಯೋನ 7 ನಿಮಿಷದ ವಿಡಿಯೋ ನಾನು 2 ದಿನದಾಗ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ. ನನಗೆ ಸುಳ್ಳಂತೂ ಹೇಳೋಕ್ಕೆ ಬರೋಂಗೇ ಇಲ್ಲ, ಇರೋದನ್ನು ಇದ್ದಿದ್ದನ್ನು ಇದ್ದಾಗೆ ಹೇಳೋಳು ನಾನು. ಹಾಗೆ ಸಂಜೆ ಟೈಮಲ್ಲಿ ನಮ್ಮ ಮನೆ ಹತ್ತಿರ ಇನ್ನೊಂದು ಮನೆ ಹತ್ತಿರ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಫ್ರೆಂಡ್ಸ. ನನ್ನ ಫ್ಯಾಮ್ಲಿ ಮೆಂಬರ್ಸಲ್ಲಿ ನಾನು, ನನ್ನ ಮಗ ಮತ್ತು ನಮ್ಮ ಅತ್ತೆ, ನಮ್ಮದು ಚಿನ್ನು ನಕ್ಕಾರೆ ಫ್ರೆಂಡ್ಸ. ನನ್ನ ಡೈಲಿ ವ್ಯೂವರ್ಸಿಗೆ ಗೊತ್ತಿರುತ್ತೆ ಚಿನ್ನು ಅಂದರೆ ಯಾರು ಅಂತೇಳಿ, ನಮ್ಮ ನಾದಿನಿ ಮಗಳು ಫ್ರೆಂಡ್ಸ್ ಇವಳನ್ನು ಕರ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಾನು ಡಿಸೈಡ್ ಮಾಡಿರೋದು ಕೂಡ ಯಾಕೆ ಅನ್ನೋದು ಕೂಡ ಮುಂದಿನ ವಿಡಿಯೋದೊಳಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಆ ವಿಡಿಯೋವನ್ನು ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಾನು ತೊಗೊಂಡಿರುವಂಥ ನಿರ್ಧಾರ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ, ಯಾಕೆ
ಯಾಕೆ ಈ ರೀತಿ ನಿರ್ಧಾರ ತೊಗೊಂಡೆ ಅನ್ನೋದನ್ನು ಕೂಡ ನೀವು ಖಂಡಿತವಾಗಲೂ ಸಪೋರ್ಟ್ ಮಾಡ್ತೀರಾ ಅನ್ನೋ ಸಲುವಾಗಿ ನಾನು ಇವತ್ತು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಮ್ಮ ತಂಗಿಗೋಸ್ಕರ ಮತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ. ನಿಜ ನನಗೆ ಅನಿಸ್ಬಿಟ್ಟಿತ್ತು, ಅಕ್ಕ ನಿನ್ನ ಟ್ಯಾಲೆಂಟ್ ನೋಡಿ ನನಗೆ, ಅಕ್ಕ ನಾ ಡಬಲ್ ಡಿಗ್ರಿ ಒಳಿದ್ದೀನಿ, ನಂದು ಡಿಗ್ರಿ ಮುಗ್ದದ, ನಿಂದು ಏನೂ ಇಲ್ಲ, ಬರೀ 10th ಕ್ಲಾಸ್ ಮುಗಿಸ್ಕೊಂಡು ಇಷ್ಟು ನಾಲೆಜ್ ಇದೆಯಲ್ಲ ನಿನ್ಗೆ, ಈ ರೀತಿ ಮಾಡ್ತಾ ಇದೆ ಅಂದ್ರೆ ನಾನೇ ಎಷ್ಟೋ ಸಾರಿ ನಮ್ಮ ಮನೆಯವ್ರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಅಕ್ಕ ಈ ರೀತಿ ವಿಡಿಯೋ ಮಾಡ್ತಾಳ್ರಿ, ಅಕ್ಕಂದು ವಾಯ್ಸ್ ಮಸ್ತ್ ಅದ, ಅಕ್ಕ ಯಾವ ರೀತಿ ಮಾತಾಡ್ತಾಳೆ ಅಂತೇಳಿ ಎಷ್ಟೋ ಸಾರಿ ನನ್ನ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು, ಅಕ್ಕ ನಿನ್ನ ಬಗ್ಗೆ ನಾನು ಹೇಳ್ತಾ ಇರ್ತೀನಿ, ಯಾಕೆ ನೀ ಈ ರೀತಿ ಮಾಡ್ತಾ ಇದೀಯಾ, ಎಲ್ಲರೂ ಸಪೋರ್ಟ್ ತಗೋ, ಮಾಡು, ಏನಾಗಂಗಿಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದೀಯಾ ಅಂಥೇಳಿ ನಿನ್ನೆ ನನ್ನ ತಂಗಿ ನನಗೆ ಮತ್ತೆ ರಿಮೈಂಡ್ನ ಚೇಂಜ್ ಮಾಡಿದೋಡ್ರಿ ಫ್ರೆಂಡ್ಸ್. ಅದ್ರ ಸಲುವಾಗಿ ಇವತ್ತು ಮತ್ತೆ 2 ದಿನಗಳ 7 ನಿಮಿಷ ವಿಡಿಯೋ ಇದ್ರೂ ಕೂಡ 2 ದಿನಗಳ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಅರ್ಥ ಆಗಿರುತ್ತೆ ಫ್ರೆಂಡ್ಸ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಅನ್ನೋ ಭರವಸೆಯಿಂದ ಈ ವಿಷಯನ ಶೇರ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ 3 ದಿನಗಳಾಯಿತು ನಾನು ಯಾವುದೇ ರೀತಿ ವಿಡಿಯೋನ ಹಾಕಿಲ್ಲರಿ ಫ್ರೆಂಡ್ಸ. ಬಿಡಬೇಕು, ಸ್ಕಿಪ್ ಮಾಡಬೇಕು, ಇಲ್ಲಿಗೆ ನಾನು ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾಪ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ತಂಗಿಯಿಂದ ಮತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನನ್ನ ತಂಗಿ ಥರನೇ, ನನ್ನ ಫ್ಯಾಮ್ಲಿ ಮೆಂಬರ್ಸ್ ಥರನೇ ಕೂಡ ನೀವು ನನ್ನ ಫ್ಯಾಮ್ಲಿಯವರಾಗಿದ್ದೀರಾ. ಸಾಕಷ್ಟು ಜನ ಪ್ರೀತಿ ಪ್ರೋತ್ಸಾಹ ಸಿಗ್ತಾ ಇದೆ. ಇನ್ನೂ ಕೂಡ ನನಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಇದ್ದರೆ ಖಂಡಿತವಾಗಲೂ ನಾನು ಯೂಟ್ಯೂಬ್ ಅನ್ನೋದು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತೀನಿ. ಯಾಕೆ ಯಾವ ಕಾರಣಕ್ಕಾಗಿ ಬಿಡಬೇಕು ಅಂತ ಅಂದ್ಕೊಂಡಿದ್ದೆ ಅನ್ನೋದನ್ನು ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ ಫ್ರೆಂಡ್ಸ. ಧನ್ಯವಾದಗಳು.